ಕೊಡಗು ಪೊಲೀಸ್ ಇಲಾಖೆಗೆ ಹೊಸ ಸದಸ್ಯರೊಬ್ಬನ ಸೇರ್ಪಡೆಯಾಗಿದೆ. ಎಂತಹ ಕಠಿಣ ಸಂದರ್ಭದಲ್ಲೂ ಎದೆ ಸಟಿಸಿ ಓರಡಬಲ್ಲ ಚಲದಂಕ ಮಲ್ಲನೊಬ್ಬನ ಎಂಟ್ರಿಯಾಗಿದೆ. ಈತನ ಹೆಸರೇ ಹಂಟರ್, ಅರ್ಥಾತ್ ಬೇಟೆಗಾರ. ಕಳೆದ 2 ತಿಂಗಳ ಹಿಂದೆ ಎಂಟ್ರಿ ಕೊಟ್ಟಿದ್ದ ಹಂಟರ್ ಮಂಗಳವಾರ ಅಧಿಕೃತವಾಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿದ್ದಾನೆ. ಅಪರಾಧ ಪ್ರಕರಣಗಳ ಪತ್ತೆಯಲ್ಲಿ ಕೊಡಗು ಪೊಲೀಸ್ ಇಲಾಖೆ ಹಿಂದಿನಿಂದಲೂ ಒಂದು ಹೆಜ್ಜೆ ಮುಂದಿದೆ. ಪೊಲೀಸರಂತೆ ಇಲಾಖೆಯ ಡಿಟೆಕ್ಟಿವ್ ಶ್ವಾನಗಳು ಕೂಡ ಕ್ರೈಂ ವಿಚಾರದಲ್ಲಿ ಸದಾ ಚುರುಕು. ಇದೇ ಹೆಸರನ್ನು ಉಳಿಸಿಕೊಳ್ಳಲು ಸಮರ್ಥ ಶ್ವಾನವೊಂದರ ಎಂಟ್ರಿಯಾಗಿದೆ. ಪಾಲೂರಿನ ಪೂವಯ್ಯ ಎಂಬುವರು ಸಮರ್ಥ ಬೆಲ್ಜಿಯಂ ಮೆಲಿನಾಯ್ಸ್ ತಳಿಯ ಶ್ವಾನವನ್ನು ಕೊಡಗು ಪೊಲೀಸ್ ಇಲಾಖೆಗೆ ದತ್ತು ನೀಡಿದ್ದಾರೆ. ಮಂಗಳವಾರ ಜಿಲ್ಲಾ ಎಸ್ಪಿ ಬಿಂದುಮಣಿ ಪೂವಯ್ಯ ಅವರಿಂದ ಶ್ವಾನವನ್ನು ಅಧಿಕೃತವಾಗಿ ಸ್ವೀಕರಿಸಿ ಪ್ರಮಾಣ ಪತ್ರ ವಿತರಿಸಿದರು. ಜನವರಿ ತಿಂಗಳಲ್ಲಿ ನಮಗೆ ಒಂದು ಡಾಗ್ನ ಡೊನೇಟ್ ಮಾಡ್ತಾರೆ. ಸೊ ನಮ್ಮಲ್ಲಿ 3 ವಿಧದ ಮತ್ತು ಪ್ರಕರಣಗಳಿಗೆ ನಾವು ಡಾಗ್ ಸ್ಕ್ವಾಡ್ನ ಬಳಕೆ ಮಾಡ್ತೀವಿ. ಒಂದು ನಾರ್ಕೋಟಿಕ್ಸ್ಗೆ, ಎಕ್ಸ್ಪ್ಲೋಸಿವ್ಸ್ಗೆ ಹಾಗೂ ಕ್ರೈಮ್ ಡಿಟೆಕ್ಷನ್ಗೆ. ಈಗ ಅವರು ಡೊನೇಟ್ ಮಾಡಿದಂತಹ ಡಾಗ್ನ ನಾವು ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ಗೆ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಅವರು ಕೊಟ್ಟಂತಹ ಒಂದು ಡೊನೇಷನ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅಪ್ರಿಸಿಯೇಷನ್ ಲೆಟರ್ನ ಕೊಡೋದಕ್ಕೆ ಅವ್ರನ್ನ ಇವತ್ತು ಕರೆದಿದ್ದೀವಿ. ಅದೇ ರೀತಿ ಅವರು ಕೊಟ್ಟಂತಹ ಡೊನೇಟೆಡ್ ಡಾಗ್ನ ನಾವು ಎವ್ರಿ ಡೇ ಟ್ರೈನ್ ಮಾಡ್ತಿದ್ದೀವಿ. ಹಾಗೆ ಅದರ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಒಳ್ಳೆ ರೀತಿಯಾದಂಥ ನ್ಯೂಟ್ರಿಯೆಂಟ್ ಫುಡ್ಸ್ ಮತ್ತು ಡಾಕ್ಟರ್ ಚೆಕಪ್ಸು ಸಹ ನಾವು ನೋಡ್ಕೊಳ್ತಿದ್ದೀವಿ. ಸೊ ಇವತ್ತಿನ ದಿನ ಅವರು ನೀಡಿದಂತಹ ಒಂದು ಡೊನೇಷನ್ಗೆ ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ನೀಡಬೇಕಂತ ಅವ್ರನ್ನ ನಾವು ಇವತ್ತು ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಕೊಡಗು ಪೊಲೀಸ್ ಇಲಾಖೆಯಲ್ಲಿ ಸದ್ಯಕ್ಕೆ ನಾರ್ಕೋಟಿಕ್, ಎಕ್ಸ್ಪ್ಲೋಸಿವ್ ಮತ್ತು ಕ್ರೈಮ್ ವಿಭಾಗದಲ್ಲಿ ಒಟ್ಟು 5 ಶ್ವಾನಗಳಿವೆ. ಇದೀಗ ಸೇರ್ಪಡೆಯಾಗಿರುವ ಹಂಟರ್ ಸೇರಿದಂತೆ ಸ್ಪೈ, ಕಾಪರ್, ಬ್ರೋನ್, ಕೋಕೋ ಹೆಸರಿನ ಶ್ವಾನಗಳು ಅಪರಾಧ ಪತ್ತೆ ಪ್ರಕರಣದಲ್ಲಿ ಸಮರ್ಥವಾಗಿ ತೊಡಗಿಸಿಕೊಂಡಿವೆ. ರಾಂಚಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟಿವೆ. ನಾರ್ಕೋಟಿಕ್, ಕ್ರೈಮ್ ಮತ್ತು ಎಕ್ಸ್ಪ್ಲೋಸಿವ್ ಪತ್ತೆ ಅಲ್ಲದೆ ಪ್ರಕೃತಿ ವಿಕೋಪ ಸಂದರ್ಭ ಭೂ ಸಮಾಧಿಯಾದ ದೇಹಗಳನ್ನು ಪತ್ತೆ ಮಾಡುವ ಕೆಡವರ್ ಶ್ವಾನ ಕೂಡ ಕೊಡಗು ಪೊಲೀಸ್ ಇಲಾಖೆಗೆ ಮಂಜೂರಾಗಿದೆ. ನಾನು ಡಾಸ್ಕೋಡ್ ಇನ್ಚಾರ್ಜ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮಡಿಕೇರಿ ಪೊಲೀಸಲ್ಲಿ. ಇವಾಗ ನಮ್ಮಲ್ಲಿಗೆ ಪೂವಯ್ಯ ಅಂತ ಹೇಳೋರು ಒಂದು ಡಾಗ್ನ ಡೊನೇಟ್ ಮಾಡಿದರು ನಮ್ಮ SP ಮೇಡಮ್ ಅವರಿಗೆ, ನಮ್ಮ ಡಿಪಾರ್ಟ್ಮೆಂಟಿಗೆ. ಹಾಗಾಗಿ ಈಗ ನಮ್ಮಲ್ಲಿ ಅಂದರೆ ಮೊದಲು ಎಕ್ಸ್ಪ್ಲೋಸಿವ್ದು ಒಂದು ಲ್ಯಾಬ್ರಡಾರ್ ಡಾಗ್ ಇತ್ತು. ಅದು ತೀರಿ ಹೋದ ಜಾಗಕ್ಕೆ ನಾವು ಈ ಮರಿಯನ್ನು ತಗೊಂಡಿದ್ದು ಬೆಲ್ಜಿಯಂ ಮ್ಯಾಲ್ನೈಸ್. ಪ್ಲಸ್ ಈ ಮರಿಯಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಎಲ್ಲ ಡಾಗ್ಗಳು ನಿಯರ್ಲಿ 10 to 12 ಇಯರ್ಸ್ ಅದ್ರದ್ದು ಲೈಫ್ ಸ್ಪೈನ್ ಇರುತ್ತೆ. ಆದರೆ ಇದ್ರದ್ದು 16 ಇಯರ್ಸ್ ತನಕನೂ ಇರುತ್ತೆ. ಮತ್ತು ಇದು ಎಲ್ಲ ವೆದರ್ಗಳಿಗೂ ಅಷ್ಟೇ. ನಮ್ಮ ಈಗ ಮಡಿಕೇರಿಯದು ಈ ಕೋಲ್ಡ್ ವೆದರಿಗೂ ಆಗ್ಬೋದು, ಅಥವಾ ನಾವು ಮಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಸಹ ಆಗ್ಬೋದು. ಅಂದರೆ ಈಗ ನಮ್ಮದು ಎಕ್ಸ್ಪ್ಲೋಸಿವ್ ಡಾಗ್ಸು ಅಂದರೆ ನಮ್ಮದು ಬರೀ ನಮ್ಮ ಮಡಿಕೇರಿಯಲ್ಲಿ ಒಂದೇ ಅಲ್ಲ, ಮಡಿಕೇರಿಯಿಂದ ಬಿಟ್ಟು ನಮ್ಮ ಇಡೀ ಕರ್ನಾಟಕ ಜೊತೆಗೆ ನಮ್ಮದು ಕೇಂದ್ರಾಡಳಿತ ಪ್ರದೇಶ ಗೋವಾ, ಪಾಂಡಿಚೇರಿ, ಲಕ್ಷದ್ವೀಪ, ಅಂಡಮಾನ್ ಎಲ್ಲ ಕಡೆಗೂ ಅಷ್ಟೇ ನಮ್ಮ ಇಲ್ಲಿಂದ ಎಕ್ಸ್ಪ್ಲೋಸಿವ್ ಡಾಗು ಅಲ್ಲಿಗೆ ಡ್ಯೂಟಿಗೆ ಹೋಗುತ್ತೆ. ಅದು VIP, VVIPಸು ಎಲ್ಲ ಡ್ಯೂಟಿಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವೆದರ್ಗಳಿಗೂ ಸೆಟ್ ಆಗಲಿಕ್ಕೆ ನಮ್ಮದು ಬೆಲ್ಜಿಯಂ ಮ್ಯಾಲ್ನೈಸು ಎಲ್ಲ ಒಂದು ವೆದರಿಗೆ ಸೂಟೇಬಲು. ಮತ್ತು ಅದು ಎಷ್ಟೇ ಹೀಟ್ ಇದ್ದರೂ ಸಹ ಒಂದು ಎಕ್ಸ್ಪ್ಲೋಸಿವ್ ಆಗಿರ್ಬೋದು ಅಥವಾ ಕ್ರೈಮ್ ಆಗಿರ್ಬೋದು, ನಾರ್ಕೋಟಿಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಈ ಥರ ವರ್ಕಲ್ಲಿ ನಮ್ಮದು ಈಗ ಆಲ್ರೆಡಿ ಬಿಫೋರ್ ಲಾಸ್ಟ್ ಇಯರ್ ರಾಂಚಿಯಲ್ಲಿ ನ್ಯಾಷನಲ್ ಕಾಂಪಿಟೇಷನಲ್ಲಿ ನಾರ್ಕೋಟಿಕಲ್ಲಿ ನಮಗೆ ಸಿಲ್ವರ್ ಮೆಡಲ್ ಆಯಿತು. ಇವಾಗ ಈ ಮರಿಯನ್ನು ಆಲ್ರೆಡಿ 3 ತಿಂಗಳಾಗಿದೆ. ಇನ್ನು 1 ತಿಂಗಳಲ್ಲಿ ಅಂದರೆ 4 ತಿಂಗಳಿಗೆ ಅದನ್ನು ಬ್ಯಾಂಗ್ಳೂರು ಆಡುಗೋಡಿಗೆ ಟ್ರೈನಿಂಗಿಗೆ ಕಳಿಸ್ತೇವೆ. ಇನ್ನು ನಾಪಕ್ಲು ಸಮೀಪದ ಪಾಲೂರಿನ ಪೂವಯ್ಯ ಅವರು ಕಳೆದ ಹಲವು ವರ್ಷಗಳಿಂದ ಶ್ವಾನ ತಳಿಗಳನ್ನು ಅಭಿವೃದ್ಧಿಪಡಿಸುವ ಹವ್ಯಾಸ ರೂಢಿಸಿಕೊಂಡಿದ್ದು, ಮೂಲ ತಳಿ ವಿನ್ಯಾಸವನ್ನು ಅಧಿಕೃತವಾಗಿ ಅಭಿವೃದ್ಧಿಪಡಿಸಿ ಮಾರಾಟ ಮಾಡುತ್ತಿದ್ದಾರೆ. ಈ ಬಾರಿ ಮಾತ್ರ ಕೊಡಗು ಪೊಲೀಸ್ ಇಲಾಖೆಗೆ ಉಚಿತವಾಗಿ ಹಂಟರ್ ಅನ್ನು ದತ್ತಾಗಿ ನೀಡಿದ್ದಾರೆ. ಪೂವಯ್ಯ ಹೇಳುವ ಪ್ರಕಾರ ಪೊಲೀಸ್ ಇಲಾಖೆಯು ಅತ್ಯುತ್ತಮ ತರಬೇತಿಯೊಂದಿಗೆ ಶ್ವಾನಗಳನ್ನು ಸೂಕ್ಷ್ಮವಾಗಿ ಪಾಲನೆ, ಪೋಷಣೆ ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಇಲಾಖೆಗೆ ಉಚಿತವಾಗಿ ಶ್ವಾನವನ್ನು ನೀಡಿದ್ದೇನೆ ಎನ್ನುತ್ತಾರೆ ಪೂವಯ್ಯ. ಓನಾಗಿ ಕೆನಲ್ ಇದೆ, ಗಂಗಾ ಕೆನಲ್ಸ್ ಅಂತೇಳಿ ಅದರಲ್ಲಿ ನಾವು ಬೇರೆಲ್ಲ ಬ್ರೀಡ್ ಮಾಡ್ತಾ ಇದೆ. ಈಗ ಇಂಟೆನ್ಸಿವ್ ಆಗಿ ರಾಟ್ ವೀಲರ್ ಮತ್ತು ಮ್ಯಾಲ್ನೀಸ್ ಇಂಪೋರ್ಟ್ ಲೈನದು ಬ್ರೀಡ್ ಮಾಡ್ತಾ ಇದ್ದೀನಿ. ಒಂದು 5 ಇಯರ್ಸಿಂದ ಬೇರೆ ಸ್ಟೇಟದು ಬೇರೆ ಪ್ಯೂರ್ ಬ್ಲಡ್ ಲೈನ್ ತಂದು ನಾನೇ ಓನಾಗಿ ನನ್ನದೇ ಓನ್ ಬ್ರೀಡ್ ಮಾಡ್ತಾಯಿದ್ದೀನಿ.
ಅದನ್ನು ಡಿಪಾರ್ಟ್ಮೆಂಟಿಗೂ ಅಷ್ಟೇ ಬೇರೆ ಹೊರಗಡೆನೇ ಜಾಸ್ತಿ ಹೋಗೋದು, ಯಾಕೆಂದರೆ ಪ್ರೈಸಲ್ಲಿ ಯಾರೂ ಕಾಂಪ್ರಮೈಸ್ ಆಗೋಲ್ಲ. ಪ್ರೈಸು ಟೂ ಕಾಸ್ಟ್ ಇರೋ ಕಾರಣ ಎಲ್ಲ ಸರ್ಟಿಫೈಡ್ ಡಾಗ್ಸ್. ಹಾಗೆ ಮತ್ತು ಡೊನೇಟ್ ಮಾಡಿದಂದರೆ ಡಿಪಾರ್ಟ್ಮೆಂಟ್ ಅಷ್ಟು ಚೆನ್ನಾಗಿ ಯಾರೂ ನೋಡ್ಕೊಳ್ಳೋದಿಲ್ಲ, ಓಪನಾಗಿ ಹೇಳ್ತೀನಿ. ಅವರಷ್ಟು ಚೆಂದ ಕೇರು ಯಾರು ತೊಗೊಳ್ಳಲ್ಲ. ಪ್ಲಸ್ ಈ ನಾಯಿ ಬಂದು ಹೈಪರ್ ಟೆಂಪರ್ಮೆಂಟ್ ಇರೋಂಥ ನಾಯಿಗಳು, ವಿತೌಟ್ ಟ್ರೈನಿಂಗ್, ಅದಕ್ಕೆ ಟ್ರೂ ಲವ್ ಇಲ್ಲದೆ, ಟ್ರೂ ಸೋಲ್ ಇಲ್ಲದೆ ಅದನ್ನ ಸಾಕೋಕ್ಕಾಗಲ್ಲ. ಹಾಗಾಗಿ ಮತ್ತು ಮೇಲ್ ವಿತೌಟ್ ಟ್ರೈನಿಂಗ್ ಸಾಕೋಕ್ಕೆ ಆಗಲ್ಲ. ಈ ಜಾತಿ ಬಂದು ಟ್ರೈನಿಂಗ್ ಆಗಲೇಬೇಕು ಕಂಪಲ್ಸರಿ. ಫೀಮೇಲು ಅಷ್ಟೇ ಹೈಪರ್, ಇಲ್ಲ ಅದ್ರ ಜೊತೆ ಟೈಮ್ ಕೊಡಬೇಕು. ಟೈಮ್ ಕೊಡೋದಾದರೆ ಎಸ್ಟೇಟೆಲ್ಲ ಇದ್ದು ತುಂಬ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗೋದಾದರೆ ಆಗ್ತದೆ. ತುಂಬ ಒಳ್ಳೆ ನಾಯಿ, ತುಂಬ ಗಾರ್ಡಿಂಗ್ ನಾಯಿಗಳಲ್ಲೇ ದಿ ಬೆಸ್ಟ್ ಅಂತ ಹೇಳ್ಬೋದು ಮ್ಯಾಲ್ನೀಸ್. ಅದರಲ್ಲಿ ಒಂದು 6 ವೆರೈಟೀಸ್ ಇದೆ. ಅದರಲ್ಲಿ 6 ಕಲರ್ ಇದೆ, 6 ವೆರೈಟಿ ಇದೆ, 6 ಬ್ಲಡ್ ಲೈನ್ ಇದೆ. ಮತ್ತು ನಾರ್ಕೋಟಿಕ್ಸೇ ಬೇರೆ, ಬಾಂಬ್ ಸ್ಕ್ವಾಡೇ ಬೇರೆ, ಕಮಾಂಡೋ ಲೈನೇ ಬೇರೆ, ಕಾಂಪ್ಯಾಕ್ಟ್ ಲೈನೇ ಬೇರೆ ಇದೆ. ಆ ಥರ ನನ್ನ ಹತ್ರ 4 ತಳಿ ಸಪ್ರೇಟ್ ಲೈನ್ಗಳಿದೆ. ಬೇರೆ ಬ್ಯಾಂಗ್ಳೂರು ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀನಿ. ಮತ್ತು ಆಲ್ ಓವರ್ ಇಂಡಿಯಾ ಹೋಗಿದೆ. ಆಲ್ ಓವರ್ ಇಂಡಿಯಾ ನಂದು ಆಲ್ಮೋಸ್ಟ್ ಹೋಗಿದೆ. ಬಟ್ ಅಲ್ಲಿಂದ ಅವರೇ ಬೈ ಮಾಡೋದು. ಇದು ಫ್ರೀಯಾಗಿ ಕೊಟ್ಟಿರೋದಕ್ಕೆ ಈಗ ಇಷ್ಟು, ಇಲ್ಲಾಂದರೆ ಅವರು 25,000 ಕೊಡ್ತಾರೆ ಒಟ್ಟಿಗೆ. ಈ ಸತಿಯೂ ಅಷ್ಟೇ ಟೋಟಲಾಗಿ ನಂದು 2 ಬ್ಯಾಚಲ್ಲಿ 18 ಮರಿ ಆಗ್ತು. 18 ಮರಿಯಲ್ಲಿ 9 ಮರಿ ಡಿಪಾರ್ಟ್ಮೆಂಟಿಗೆ ಹೋಗಿರೋದು. 1 ಮರಿ ಮಾತ್ರ ನಾನು ಫ್ರೀ ಕೊಟ್ಟಿರೋದು. ಮಿಕ್ಕಿದ 9 ಮರಿ ಪಂಜಾಬ್ವರೆಗೆ ಅದು ಸರ್ಕ್ಯುಲೇಟ್ ಆಗುತ್ತೆ. ಡಿಮಾಂಡ್ ಇದೆ ಮೇಡಮ್, ಬಟ್ ಇದ್ರ ಬಗ್ಗೆ ನಾಲೆಜ್ ಇರೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನೋಡೋತ್ತಿಗೆ ಸೇಮ್ ಕಂತ್ರಿನ ಈ ಥರ, ಬಟ್ ಏನಂದರೆ ಹೆವಿ ವರ್ಕಿಂಗ್ ಲೈನ್, ತುಂಬ ಸ್ಪೀಡು ಲೈನು, ಮತ್ತು ತುಂಬ ಇಂಟೆಲಿಜೆಂಟು, ತುಂಬ ಬುದ್ಧಿ. ಕೊಡಗಲ್ಲಿ ಎಲ್ಲರೂ ಸಾಕ್ಬೋದು. ಭಾರಿ ಒಳ್ಳೆ ನಾಯಿ, ಒಳ್ಳೆ ಗಾರ್ಡಿಂಗ್ ನಾಯಿ ಅಂತ ಹೇಳ್ಬೋದು. ಸದ್ಯ 3 ತಿಂಗಳ ಪ್ರಾಯದ ಹಂಟರ್ ಬಾಲ್ಯದಲ್ಲೇ ಅತ್ಯಂತ ಚುರುಕಾಗಿದ್ದಾನೆ. ನಿಷ್ಠಾವಂತ, ಬುದ್ಧಿವಂತ ಮತ್ತು ರಕ್ಷಣಾತ್ಮಕ ಗುಣ ಸ್ವಭಾವದ ಈ ನಾಯಿಗಳು ಸ್ಥಿರವಾದ ತರಬೇತಿ ಮತ್ತು ಸಕ್ರಿಯ ಜೀವನ ಶೈಲಿಗೆ ಒಗ್ಗಿಕೊಂಡರೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲವು. ಚಿತ್ತಾರ ನ್ಯೂಸ್, ಮಡಿಕೇರಿ.